ಮಹಾಭಾರತ ಅಂದ ತಕ್ಷಣ ಸಾಕಷ್ಟು ಯೋಧರ ಹೆಸರುಗಳು ನಿಮ್ಗೆ ನೆನಪಾಗ್ಬೋದು. ನಿಮಗೆ ಈ ಬಾರ್ಬರಿಕ ಯಾರೋ ಗೊತ್ತಾ? ಇವತ್ತು ತಿಳ್ಕೊಳ್ಳೋಣ ಈ ಬಾರ್ಬರಿಕ ಯಾರು, ಅವನ ಶಕ್ತಿ ಸಾಮರ್ಥ್ಯವೇನು ಎಂದು. ಬಾರ್ಬರಿಕ ಭೀಮನ ಪುತ್ರನಾದ ಘಟೋತ್ಕಚನ ಪುತ್ರ. ಮಹಾನ್ ಬಲಶಾಲಿಯಾದ ಬಾರ್ಬರಿಕನು ಯುದ್ಧದಲ್ಲಿ ಪಾಲ್ಗೊಳ್ಳದಂತೆ ಕೃಷ್ಣ ಬಾರ್ಬರಿಕನನ್ನು ಹೇಗೆ ತಪ್ಪಿಸುತ್ತಾನೆ ಹಾಗೂ ಮಹಾಭಾರತ ಯುದ್ಧಕ್ಕೆ ಬಾರ್ಬರಿಕನು ಹೇಗೆ ಸಾಕ್ಷಿಯಾಗುತ್ತಾನೆ ಎನ್ನುವುದರ ಕುರಿತು ಈ ಪುರಾಣದ ಕತೆ ಸಾಕ್ಷಿಯಾಗತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಾಭಾರತ ಯುದ್ಧವು ಧರ್ಮದ ಸಲುವಾಗಿ ನಡೆದಿದ್ದ ಒಂದು ಕಾಲಗ. ಈ ಯುದ್ಧವು ಸತ್ಯ ಧರ್ಮದ ತಳಹದಿಯ ಮೇಲೆ ನಡೆದುದರಿಂದ ಸಾಮಾನ್ಯ ಜನರಿಗೆ ಬದುಕಿನ ಅರ್ಥ ಹಾಗೂ ದಾರಿಯನ್ನು ತಿಳಿಸಿಕೊಡುವುದು. ಹಾಗಾಗಿ ಈ ಧರ್ಮ ಯುದ್ಧದ ಒಳಸಾರವು ಸತ್ಯ ಧರ್ಮಕ್ಕೆ ಸದಾ ಜಯ ದೊರೆಯುವುದು ಎನ್ನುವುದನ್ನು ತಿಳಿಸಿಕೊಡುತ್ತದೆ. ಪಾಂಡವರ ಪರವಾಗಿ ನಿಂತ ಶ್ರೀಕೃಷ್ಣ ಪರಮಾತ್ಮನು ಯುದ್ಧ ನಡೆಯುವ ಮುನ್ನ ಕೆಲವು ಪ್ರಶ್ನೆಗಳನ್ನು ಕೇಳಿದನು. ಆ ಪ್ರಶ್ನೆಗಳಲ್ಲಿ ಈ ಮಹಾನ್ ಯುದ್ಧವು ಮುಗಿಯಲು ಎಷ್ಟು ಸಮಯ ತೆಗೆದುಕೊಳ್ಳಬಹುದು ಎನ್ನುವುದು ಸಹ ಒಂದಾಗಿತ್ತು. ಆಗ ಭೀಷ್ಮನು ಯುದ್ಧ ಮುಗಿಯಲು 20 ದಿನಗಳು ಬೇಕಾಗುತ್ತದೆ ಎಂದು ಹೇಳಿದನು. ಅದೇ ರೀತಿ ದ್ರೋಣಾಚಾರ್ಯರು 25 ದಿನಗಳು, ಕರ್ಣನು 24 ದಿನಗಳು, ಅರ್ಜುನನು 28 ದಿನಗಳು ಬೇಕಾಗುವುದು ಎಂದು ಹೇಳಿದರು. ಆದರೆ ಬಾರ್ಬರಿಕನು ಕೇವಲ 1 ನಿಮಿಷದಲ್ಲಿ ಯುದ್ಧವನ್ನು ಮುಗಿಸಬಹುದು ಎಂದು ಹೇಳಿದನು. ಆ ಕ್ಷಣ ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡಿತ್ತು. ಅಂತೆಯೇ ಅವನ ಸಾಮರ್ಥ್ಯ ಏನು ಎನ್ನುವುದನ್ನು ತಿಳಿಯಬೇಕು ಎನ್ನುವುದು ಶ್ರೀಕೃಷ್ಣನು ಮನಗೊಂಡನು. ನಾ ಮೊದಲೇ ಹೇಳಿದ ಹಾಗೆ ಬಾರ್ಬರಿಕನು ಘಟೋತ್ಕಚ ಮತ್ತು ಮೋರ್ವಿಯ ಮಗ. ಘಟೋತ್ಕಚನು ಭೀಮ ಮತ್ತು ಹಿಡಿಂಬೆಯ ಮಗನು. ಮೋರ್ವಿ ಯಾದವರಾಜನ ಮಗಳಾಗಿದ್ಲು. ಅಂದರೆ ಭೀಮನ ಮೊಮ್ಮಗ. ಬಾರ್ಬರಿಕನು ಶಿವನ ಪರಮ ಭಕ್ತನಾದ ಇವನು ತನ್ನ ತಾಯಿಯ ಉತ್ತಮ ಯುದ್ಧ ವಿದ್ಯೆಯನ್ನು ಕಲಿತನು. ಬಾರ್ಬರಿಕನು ಶಿವನ ಪರಮ ಭಕ್ತನು. ಇವನು ಶಿವನ ಧ್ಯಾನ ಮಾಡುವುದರ ಮೂಲಕ ವರವನ್ನು ಪಡೆದಿದ್ದನು. ನಂತರ ಮಹಾನ್ ಶಕ್ತಿಶಾಲಿಯಾದನು. ಇವನು ತನ್ನ ಭಕ್ತಿ ಹಾಗೂ ಧ್ಯಾನಗಳ ಮೂಲಕ 8 ದೇವತೆಗಳಿಂದ ಅಂದರೆ ದೇವತೆಗಳಿಂದ 3 ವಿಶೇಷ ಶಕ್ತಿಯ ಬಾಣಗಳನ್ನು ಪಡೆದುಕೊಂಡಿದ್ದನು. ಒಂದು ಬಾಣವು ಯಾವ ವಸ್ತುಗಳನ್ನು ಗುರಿಯಾಗಿಡಲು ಬಯಸುತ್ತೇವೆಯೋ ಅವುಗಳೆಲ್ಲವನ್ನು ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿತ್ತು. 2ನೇ ಬಾಣವು ಬಾರ್ಬರಿಕನು ಯಾವುದನ್ನು ಉಳಿಸಲು ಬಯಸುತ್ತಾನೋ ಅವುಗಳನ್ನು ಗುರುತಿಸುವ ಶಕ್ತಿಯನ್ನು ಪಡೆದುಕೊಂಡಿತ್ತು. 3ನೇ ಬಾಣವು ಬೇಡ ಎಂದು ಗುರುತಿಸಿದ ಎಲ್ಲ ವಸ್ತುಗಳು ಮತ್ತು ವ್ಯಕ್ತಿಯನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿತ್ತು. ಅಂದರೆ ಬಾರ್ಬರಿಕನು ಮನಸ್ಸು ಮಾಡಿ ಯಾವುದನ್ನು ಬೇಡ ಎಂದು ಗುರುತಿಸುತ್ತಾನೆಯೋ ಅವುಗಳನ್ನು ಒಂದೇ ಸಮಯದಲ್ಲಿ ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದನು. ಬಾರ್ಬರಿಕನ 3 ಬಾಣಗಳನ್ನು ಒಮ್ಮೆ ಬಿಡುಗಡೆ ಮಾಡಿದರೆ ಎಲ್ಲವನ್ನು ಒಮ್ಮೆಲೆ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದನು. ಹಾಗಾಗಿಯೇ ಶ್ರೀಕೃಷ್ಣ ಕೇಳಿದ ಪ್ರಶ್ನೆಗೆ ಕೇವಲ 1 ನಿಮಿಷ ಸಾಕು ಎಂದು ಉತ್ತರಿಸಿದ. ಬಾರ್ಬರಿಕನ ವಿಶೇಷವಾದ ಶಕ್ತಿಯನ್ನು ತಿಳಿಯಲು ಶ್ರೀಕೃಷ್ಣ ಅವನೊಂದಿಗೆ ಒಂದು ಕುತೂಹಲಕರವಾದ ಆಟ ಆಡಲು ನಿರ್ಧರಿಸಿದನು. ಆಗ ಬಾರ್ಬರಿಕನು ಯುದ್ಧಕ್ಕೆ ಸೇರಲು ಹೊರಟಿದ್ದನು. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಇವನು ಒಬ್ಬ ಸಂತನ ವೇಷ ಧರಿಸಿ ಕಾಡಿನೊಳಗೆ ಹೋದನು. ಆ ಸಮಯದಲ್ಲಿ ಎದುರಾದ ಬಾರ್ಬರಿಕನ ಬಳಿ ಎಲ್ಲ ಎಲೆಗಳನ್ನು ಗುರುತಿಸುವುದರ ಮೂಲಕ ನಿನ್ನ ಶಕ್ತಿಯನ್ನು ತೋರಿಸು ಎಂದು ಹೇಳಿದನು. ಸಂತನ ಮಾತಿಗೆ ಬೆಲೆ ನೀಡಿದ ಬಾರ್ಬರಿಕನು ಬಾಣವನ್ನು ಬಿಡಲು ಕಣ್ಮುಚ್ಚಿದನು. ಆ ಸಮಯದಲ್ಲಿ ಶ್ರೀಕೃಷ್ಣನು ಒಂದು ಎಲೆಯನ್ನು ತೆಗೆದು ತನ್ನ ಪಾದಗಳ ಅಡಿಯಲ್ಲಿ ಮರೆ ಮಾಡಿದನು. ಬಾರ್ಬರಿಕನು ಬಾಣವನ್ನು ಬಿಡುಗಡೆ ಮಾಡಿದ ಬಳಿಕ ಕಾಡಿನಲ್ಲಿ ಇರುವ ಎಲ್ಲ ಎಲೆಗಳು ಸಹ ಬಾಣ ಗುರುತಿಸಿತು. ಅಂತೆಯೇ ಒಂದು ಬಾಣವು ಶ್ರೀಕೃಷ್ಣ ಪಾದದ ಬಳಿ ಸುತ್ತುತ್ತಿತ್ತು. ಆಗ ಕೃಷ್ಣನು ಈ ಬಾಣ ಏಕೆ ನನ್ನ ಕಾಲ ಬಳಿ ಸುತ್ತುತ್ತಿದೆ ಎಂದು ಕೇಳಿದನು. ಆಗ ಬಾರ್ಬರಿಕ ಹೇಳಿದನು, ಒಂದು ಎಲೆ ನಿಮ್ಮ ಪಾದಗಳ ಕೆಳಗೆ ಇರಬಹುದು, ಹಾಗಾಗಿ ಬಾಣವು ನಿಮ್ಮ ಪಾದಗಳ ಸುತ್ತ ಸುತ್ತುತ್ತಿದೆ ಎಂದು ಹೇಳಿದನು. ಬಾರ್ಬರಿಕನ ಈ ಮಹಾನ್ ಶಕ್ತಿಯನ್ನು ಕಂಡು ಶ್ರೀಕೃಷ್ಣ ಇವನು 1 ನಿಮಿಷದಲ್ಲಿ ಯುದ್ಧವನ್ನು ಪೂರ್ಣಗೊಳಿಸುವ ಶಕ್ತಿಯನ್ನು ಪಡೆದುಕೊಂಡಿದ್ದಾನೆ ಎಂದು ದೃಢೀಕರಣವಾಯಿತು. ಕೃಷ್ಣ ಬಾರ್ಬರಿಕನ ಸಾಮರ್ಥ್ಯವನ್ನು ತಿಳಿದು ಅಷ್ಟಕ್ಕೆ ಸುಮ್ಮನಾಗಿರಲಿಲ್ಲ. ಬದಲಾಗಿ ಒಂದು ಕುತೂಹಲದ ಪ್ರಶ್ನೆಯನ್ನು ಕೇಳಿದನು. ನೀನು ಯುದ್ಧ ಮಾಡಲು ಹೋಗುತ್ತಿರುವೆ ಎಂದು ಹೇಳುತ್ತಿದ್ದೀಯಾ, ಯಾರ ಕಡೆ ಸೇರಿಕೊಳ್ಳುವೆ ಎಂದು ಪ್ರಶ್ನಿಸಿದನು. ಆಗ ಬಾರ್ಬರಿಕನು, ನಾನು ನನ್ನ ತಾಯಿಗೆ
ಯಾರು ದುರ್ಬಲರಾಗಿರುತ್ತಾರೆ ಅವರ ಕಡೆ ನಿಂತು ಯುದ್ಧ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ. ಅದರಂತೆಯೇ ಕೌರವರು ಮತ್ತು ಪಾಂಡವರಲ್ಲಿ ಸೈನ್ಯವನ್ನು ನೋಡಿದರೆ ಪಾಂಡವರು ದುರ್ಬಲರು, ಹಾಗಾಗಿ ಪಾಂಡವರ ಕಡೆ ನಿಂತು ಯುದ್ಧ ಮಾಡುವೆ ಎಂದು ಹೇಳಿದನು. ಆಗ ಕೃಷ್ಣನು ಮತ್ತೊಂದು ಪ್ರಶ್ನೆಯನ್ನು ಕೇಳಿದನು. ಪಾಂಡವರು ಶಕ್ತಿಯಿಂದಾಗಿ ಕೌರವರ ದುರ್ಬಲರಾದರೆ ಅವರ ಕಡೆ ನಿಂತು ಯುದ್ಧ ಮಾಡುವೆಯಾ ಎಂದು ಕೇಳಿದನು. ಹೌದು ಎಂದು ಬಾರ್ಬರಿಕನು ಉತ್ತರಿಸಿದನು. ಬಾರ್ಬರಿಕನು ಹೀಗೆ ದುರ್ಬಲವಾದ ಕಡೆ ನಿಂತು ಯುದ್ಧ ಮಾಡುತ್ತಿದ್ದರೆ ಅವನು ಏಕಾಂಗಿಯಾಗಿ ಉಳಿಯುವ ತನಕವೂ ಯುದ್ಧವನ್ನು ಮುಂದುವರಿಸುತ್ತಲೇ ಇರುತ್ತಾನೆ ಇವನು ಎಂದು ಕೃಷ್ಣನು ತಿಳಿದನು. ಸಂತನ ವೇಷದಲ್ಲಿಯೇ ಇದ್ದ ಶ್ರೀಕೃಷ್ಣ ದೇವನು ಬಾರ್ಬರಿಕನಲ್ಲಿ ನನಗಾಗಿ ಏನಾದರೂ ಕೊಡುವೆಯಾ ಎಂದು ಕೇಳಿದನು. ಆಗ ಖಂಡಿತವಾಗಿಯೂ ನೀಡುವುದಾಗಿ ಬಾರ್ಬರಿಕನು ಮಾತನ್ನು ಕೊಟ್ಟನು. ಏನು ಬೇಕಾದರೂ ಕೊಡುವುದಾಗಿ ಭರವಸೆ ನೀಡಿದ ಬಾರ್ಬರಿಕನಿಗೆ ಸಂತನ ವೇಷದಲ್ಲಿದ್ದ ಕೃಷ್ಣನು ನಿನ್ನ ಶಿರವನ್ನು ನೀಡು ಎಂದು ಕೇಳಿದನು. ಆಗ ಬಾರ್ಬರಿಕನು ಒಮ್ಮೆಲೆ ಆತಂಕ ಹಾಗೂ ಗೊಂದಲಕ್ಕೆ ಒಳಗಾದನು. ಮರುಕ್ಷಣವೇ ಸಂತನ ಬಳಿ ನೀನು ಯಾರು ಎಂದು ಕೇಳಿದನು. ಶ್ರೀಕೃಷ್ಣ ವಿಷ್ಣುವಿನ ಅವತಾರ ಎನ್ನುವುದನ್ನು ತೋರಿಸುವುದರ ಮೂಲಕ ಬಾರ್ಬರಿಕನಿಗೆ ತನ್ನನ್ನು ತಾನು ಬಹಿರಂಗಪಡಿಸಿದನು. ಕೃಷ್ಣನ ಭವ್ಯವಾದ ನಿಜರೂಪವನ್ನು ನೋಡಿದ ಇಬ್ಬರು ಯೋಧರಲ್ಲಿ ಬಾರ್ಬರಿಕನು ಒಬ್ಬನಾದ. ಬಾರ್ಬರಿಕನು ತಲೆಯನ್ನು ಕೃಷ್ಣನಿಗೆ ನೀಡಿದ ಬಳಿಕ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಲು ಸಾಧ್ಯವಾಗದು ಎನ್ನುವುದನ್ನು ಅರಿತ ಬಾರ್ಬರಿಕನು ಯುದ್ಧವನ್ನು ನೋಡಲು ಬಯಸಿದನು. ಬಾರ್ಬರಿಕನ ಆಸೆಯನ್ನು ಶ್ರೀಕೃಷ್ಣ ಒಪ್ಪಿಕೊಂಡನು. ಅಂತೆಯೇ ಬಾರ್ಬರಿಕನ ತಲೆಯನ್ನು ಕತ್ತರಿಸಿ ಕೃಷ್ಣನಿಗೆ ನೀಡಿದನು. ಕೃಷ್ಣನು ಬಾರ್ಬರಿಕನ ತಲೆಯನ್ನು ಬೆಟ್ಟದ ತುದಿಯಲ್ಲಿ ಇರಿಸಿ ಮಹಾಭಾರತದ ಯುದ್ಧಕ್ಕೆ ಸಾಕ್ಷಿಯಾಗುವಂತೆ ಹಾಗೂ ಎಲ್ಲವನ್ನೂ ವೀಕ್ಷಿಸಲು ಅನುಮಾಡಿಕೊಟ್ಟನು. ಯುದ್ಧ ಮುಗಿದ ನಂತರ ವಿಜಯಿಯಾದ ಪಾಂಡವರು ಯುದ್ಧದಲ್ಲಿ ನಾವು ಜಯಶಾಲಿಯಾಗಲು ಯಾರು ಕಾರಣ ಎಂದು ವಾದವಿವಾದಗಳಲ್ಲಿ ತೊಡಗಿದರು. ಆಗ ಶ್ರೀಕೃಷ್ಣನು ಬಾರ್ಬರಿಕನನ್ನು ಕೇಳಬೇಕು, ಯುದ್ಧದ ಆರಂಭದಿಂದ ಅಂತ್ಯದವರೆಗೆ ಸಾಕ್ಷಿಯಾಗಿ ಬಾರ್ಬರಿಕ ವೀಕ್ಷಿಸಿದ್ದಾನೆ ಎಂದು ಸಲಹೆ ನೀಡಿದನು. ಅದರಂತೆ ಪಾಂಡವರು ಬಾರ್ಬರಿಕನನ್ನು ಕೇಳಿದರು. ಆಗ ಬಾರ್ಬರಿಕ ಶ್ರೀಕೃಷ್ಣ ಸೂಕ್ತ ಸಲಹೆಯಿಂದಾಗಿ ನೀವು ಯುದ್ಧವನ್ನು ಗೆಲ್ಲಲು ಸಾಧ್ಯವಾಯಿತು ಎಂದು ಹೇಳಿದನು. ಯುದ್ಧವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನ್ಯಾಯವಾದ ತೀರ್ಪನ್ನು ಪಾಂಡವರಿಗೆ ನೀಡಿದ ಬಾರ್ಬರಿಕನಿಗೆ ಶ್ರೀಕೃಷ್ಣ ಆಶೀರ್ವಾದವನ್ನು ಮಾಡಿದನು. ನಂತರ ರೂಪಾವತಿ ಎಂಬ ನದಿಯಲ್ಲಿ ಅವನ ತಲೆಯನ್ನು ಮುಳುಗಿಸಿದನು. ಕಲಿಯುಗ ಪ್ರಾರಂಭವಾಗಿ ಹಲವು ವರ್ಷಗಳು ಕಳೆದ ಬಳಿಕ ಬಾರ್ಬರಿಕನ ತಲೆಯನ್ನು ರಾಜಸ್ಥಾನದ ಶಿಖರ ಜಿಲ್ಲೆಯ ಋತು ಗ್ರಾಮದಲ್ಲಿ ಸಮಾಧಿ ಮಾಡಲಾಯಿತು. ಋತು ಗ್ರಾಮದ ರಾಜ ರೂಪಾ ಸಿಂಗ್ ಚೌಹಾಣ್ ಬಾರ್ಬರಿಕನ ತಲೆಗೆ ದೇವಾಲಯವನ್ನು ನಿರ್ಮಿಸಿದನು. ನಂತರ ಬಾರ್ಬರಿಕನ ತಲೆಯನ್ನು ದೇವಸ್ಥಾನದಲ್ಲಿ ಇರಿಸಲಾಯಿತು ಎನ್ನಲಾಗುವುದು. ವಿಗ್ರಹವನ್ನು ಬಾರ್ಬರಿಕನ ತಲೆಯನ್ನು ಅಗೆದ ಸ್ಥಳವನ್ನು ಶ್ಯಾಮಕುಂಡ ಎಂದು ಕರೆಯಲಾಗುವುದು. ರಾಜಸ್ಥಾನದ ಹಿಂದೂಗಳು ಬಾರ್ಬರಿಕನ ತಲೆ ಇರುವ ದೇವಾಲಯಕ್ಕೆ ಋತುಶ್ಯಾಮ ಜಿ ಹೆಸರಿನಲ್ಲಿ ಪೂಜಿಸುತ್ತಾರೆ. ಬಾರ್ಬರಿಕನಲ್ಲಿ ಇದ್ದ ತ್ಯಾಗ ಗುಣ ಹಾಗೂ ಭಗವಂತನಲ್ಲಿ ಇಟ್ಟ ಅಪಾರವಾದ ನಂಬಿಕೆಯಿಂದಾಗಿ ಅವನನ್ನು ಕೃಷ್ಣ ಅಂದರೆ ಶ್ಯಾಮ ಎಂದು ಕರೆಯಲಾಯಿತು. ಯಾರು ನಿಸ್ವಾರ್ಥ ಮನಸ್ಸಿನಿಂದ ಬಾರ್ಬರಿಕನನ್ನು ನೆನೆಯುತ್ತಾರೆ ಮತ್ತು ಆಶಯಗಳು ಪೂರ್ಣಗೊಳ್ಳುವುದು ಎಂದು ಶ್ರೀಕೃಷ್ಣ ದೇವರು ಆಶೀರ್ವದಿಸುತ್ತಾರೆ. ಈಗೂ ಇದೇ ನಂಬಿಕೆಯಿಂದಾಗಿ ಬಾರ್ಬರಿಕನ ತಲೆಯನ್ನು ಮನೆಯ ಮೇಲ್ಗಡೆ ಕಟ್ಟುವ ಸಂಪ್ರದಾಯ ಬಂದಿದೆ ಎನ್ನಬಹುದು. ಮತ್ತಷ್ಟು ಇಂತಹ ಕಥೆಗಳನ್ನು ಕೇಳಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ.